ನಮಸ್ತೆ ಸರ್, ನಾನು ನಮಸ್ತೆ. ಭಾನುಮತಿ ಅಂತ. ಹೇಳಿ ma'am. ಆ, ಇದು ಸೆಷನ್ ತುಂಬಾ ಚೆನ್ನಾಗಿ ಬಂತು ಸರ್, ಧನ್ಯವಾದಗಳು. ಇಲ್ಲಿ ಜ್ಞತೋಪಿ ಅಂದ್ರೆ ಅರ್ಥ ಏನ್ ಸರ್? ಘ್ನತ ಅಪಿ ಅಂದ್ರೆ ಸತ್ತರೂ ಕೂಡ ಅಂತ. ಘ್ನತ ಅಂತ ಅಂದ್ರೆ ದಟ್ ಇಸ್ ಸಾಯೋದು. ಸೊ ಸತ್ತರೂ ಕೂಡ ಅಂತ ಘ್ನತೋ ಅಪಿ. ಸತ್ತರೂ ಕೂಡ ನಾನು ಇದಕ್ಕೆ ಪ್ರತೀಕಾರವನ್ನು ತೋರಲ್ಲ ಅಂತ. ಓಕೆ. ಹರಿ ಓಂ ಗುರುಜಿ, ನಮಸ್ಕಾರ. ನನಗೆ ಸ್ವಲ್ಪ ಇಲ್ಲೊಂದು 36ನೇ ಶ್ಲೋಕ 4ನೇ ಪಾದದಲ್ಲಿ ಹತ್ವೈತಾನ ತಥಾಯಿನಃ ಅರ್ಜುನನಿಗೆ ಹಾ ತಥಾಯಿನದ ಬಗ್ಗೆ ಅನುಭವ ಇದೆ. ಹಾ ಆರು ತರ ಕ್ರಿಮಿನಲ್ ಕೆಲಸದನ್ನು ನೋಡಿದ್ದಾತ. ಹೌದು. ಹಾಗೆ 44ನೇದಲ್ಲಿ 4ನೇ ಪಾದದಲ್ಲಿ ಭವತಿ ತ್ಯನು ಶುಶ್ರುಮ ಗುರು ಹಿರಿಯರಿಂದ ಕೇಳಿದ್ದೆ ಅಂತ ಹೇಳ್ತಾರೆ. ಹೌದು. ನೋಡಿದ್ಮೇಲೆ ಗುರು ಹಿರಿಯರಿಂದ ಕೇಳೋದೇನಿದೆ ಅಲ್ಲಿ? ಕರೆಕ್ಟ್. ಇಲ್ಲಿ ಬರ್ತಾ ಇರುವಂತದ್ದು ಏನಂದಾಗ ಹತ್ವೈತಾನ್ ಆತತಾಯಿನಃ. ಆತತಾಯಿನಾಗ ನೀವೇ ಹೇಳಿದಾಗೆ 6 ರೀತಿಯ ಕ್ರೈಮ್ ನ ಮಾಡುವಂತ ಕ್ರಿಮಿನಲ್ಸ್, ಅಪರಾಧಿಗಳು. ಆ 6 ರೀತಿಯ ಕ್ರಿಮಿನಲ್ಸ್ ಆದರೂ ಕೂಡ ಅವರು ಸ್ವಜನರಾದ್ರಿಂದ ಅವ್ರನ್ನ ನಾನು ಸಾಯಿಸೋದಕ್ಕೆ ಇಷ್ಟಪಡಲ್ಲ. ಕಾ ಪ್ರೀತಿ ಸ್ಯಾತ್ ಜನಾರ್ದನ. ಹತ್ವೈತಾನ್ ಹತ್ವ ಏತಾನ್ ಆತತಾಯಿನಃ. ಇದಕ್ಕೋಸ್ಕರ ನಮ್ಗೆ ಯಾವ ಖುಷಿ ಸಿಗತ್ತೆ ಅಂತ ಹೇಳ್ತಿದ್ದೇನೆ. ಕ್ಷತ್ರಿಯನಾಗಿ ಒಂದು ಆ ಪೊಸಿಷನ್ ಅಲ್ಲಿ ಇದ್ದಾಗ್ಲೂ ಕೂಡ ಕ್ರಿಮಿನಲ್ಸ್ನ ನಾನು ಕ್ಷಮಿಸ್ಬೇಕು, ಇವ್ರನ್ನ ಸಾಯಿಸೋದ್ರಿಂದ ಅಥವಾ ಇವ್ರಿಗೆ ನಾನು ಶಿಕ್ಷೆ ಕೊಡೋದ್ರಿಂದ ನನಗೆ ಏನೂ ಸುಖ ಕಾಣಿಸ್ತಾ ಇಲ್ಲ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ. ನೀವು ಹೇಳಿದಂತ ಇನ್ನೊಂದು ಎಷ್ಟನೇ ಶ್ಲೋಕ ಅದು? 44ನೇ ಶ್ಲೋಕ 44ನೇ ಶ್ಲೋಕದ ಕೊನೆಯ ಭಾಗದಲ್ಲಿ ನರಕೇ ನಿಯತಂ ವಾಸೋ ಇತಿ ಅನುಶುಶ್ರುಮ ಅಂದ್ರೆ ನರಕದಲ್ಲಿ ನಮಗೆ ಇಂಥವ್ರಿಗೆ ವಾಸ ಆಗತ್ತೆ ಅನ್ನೋದನ್ನ ಅವ್ನು ನೋಡಿಲ್ಲ. ನರಕದಲ್ಲಾಗುವಂತಹ ವಾಸವನ್ನ ಯಾರೂ ನೋಡಿಲ್ಲ. ಹಾಗಾಗಿ ಈ ರೀತಿಯ ಪಾಪ, ಯಾವ ರೀತಿಯ ಪಾಪ? ಉತ್ಸನ್ನ ಕುಲಧರ್ಮಾಣಾಂ ಜಾತಿ ಧರ್ಮಾಣಾಂ ಚ ಶಾಶ್ವತಃ. ಇಂಥ ಮಾಡುವಂಥವ್ರಿಗೆ ಏನಾಗತ್ತೆ ಅಂದಾಗ ನರಕದಲ್ಲಿ ವಾಸ ಆಗತ್ತೆ ಅಂತ ನಾನು ಗುರು ಹಿರಿಯರಿಂದ ಶಾಸ್ತ್ರದಿಂದ ಕೇಳಿದ್ದೀನಿ, ಅನುಶುಶ್ರುವ ಕೇಳಿದ್ದೀನಿ ಅಂತ. ಹಾಗಾಗಿ ಇದನ್ನ ನೋಡಿಲ್ಲ. ಒಂದು ನನ್ನ ಕಣ್ಣು ಮುಂದೆ ಇರುವಂಥದ್ದು, ಇದು ನನಗೆ ಆತತಾಯಿಗಳನ್ನ ಬಿಡ್ತೀನಿ, ಪ್ರೀತಿ ಇಲ್ಲ, ನನಗೆ ಸುಖ ಇಲ್ಲ ಅಂತ. ಆದ್ರೆ ಇಂಥವ್ರಿಗೆ ನಾನು ಇದರಿಂದ ಆಗುವಂತ ಎಫೆಕ್ಟ್, ಕುಲಧರ್ಮವನ್ನೆಲ್ಲ ನಾಶ ಮಾಡಿದಾಗ ಏನಾಗತ್ತೆ ಅಂತಂದಾಗ ಆಗಾಗುವಂತಹ ನರಕದ ವಾಸ ನಾನು ಕಂಡಿಲ್ಲ. ಈ ರೀತಿ ಆಗತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅನ್ನುವಂಥದ್ದು. ದಟ್ ಇಸ್ ಅನುಶುಶ್ರು. ಗುರುಜಿ, ಈ ಪ್ರತಿ ಅಧ್ಯಾಯ ಆದಾಗ ನಾವು 18ನೇ ಅಧ್ಯಾಯದಲ್ಲಿರುವ 66ನೇ ಶ್ಲೋಕ ಆದಂತ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವೇ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ. ಇದನ್ನ ಯಾಕೆ ಹೇಳ್ಬಾರ್ದು? ಅದು ಎಲ್ಲ ಬಹಳ ಚೆನ್ನಾಗಿದೆ, ಅರ್ಥ ಕೊಡುತ್ತಲ್ವಾ ಎಲ್ಲ ನಮ್ಮ ಭಗವದ್ಗೀತೆಯ ಪೂರ್ಣ ಅರ್ಥ. ಡೆಫಿನೆಟ್ಲಿ, ಖಂಡಿತ ಹೇಳ್ಬಹುದು. ಅದನ್ನ ಪ್ರತಿನಿತ್ಯ ಪ್ರತಿ ಸಂದರ್ಭದಲ್ಲೂ ಹೇಳ್ಬಹುದು. ಯತ್ರ ಯೋಗೇಶ್ವರ ಕೃಷ್ಣ ಹೇಳ್ಬಹುದು, ಯಾವುದನ್ನಾದ್ರೂ ಹೇಳಬಹುದು. ಮುಖ್ಯವಾಗಿ ನಮ್ಗೆ ಶ್ಲೋಕವನ್ನ ಹೇಳೋದು ಮುಖ್ಯ, ಆದ್ರೆ ಆ ಭಾವ ಅಂದ್ರೆ ನಾನು ಆ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನೋದ್ರ ಬಗ್ಗೆ ತುಂಬಾ ಅದನ್ನ ಮೇಲ್ಮೇಲೆ ನೋಡಿದಾಗ, ಅದರ ಅರ್ಥವನ್ನ ನೋಡಿದಾಗ ಶರಣಾಗತಿ ಹಿಂಗೆ ಎಲ್ಲವನ್ನ ಧರ್ಮಾಧರ್ಮಗಳನ್ನ ಬಿಟ್ಟು ಕೈ ಹಿಡಿ ಅಂತ, ಅವನಾಗ ಧರ್ಮವನ್ನ ಬಿಡುತ್ತೆ ಹೇಳೋದಕ್ಕೋಸ್ಕರ ಇಡೀ ಗೀತೆ ಹೇಳ್ದ ಅಂತ ಆಗ್ಬಿಡುತ್ತೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ. ಹಾಗಾಗಿ ಅದನ್ನ ಅರ್ಥ ಸರಿ ಮಾಡ್ಕೋಬೇಕು. ಬಟ್ ಬೇಸಿಕಲಿ ದಟ್ಸ್ ದ ಚರಮ ಶ್ಲೋಕ ಆಫ್ ಗೀತಾ. ಅದನ್ನೇ ಎಲ್ಲ ಆಚಾರ್ಯರು ಕೂಡ ಹೇಳಿರೋದು. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಾದ್ರೂ ಕೂಡ ಖಂಡಿತವಾಗ್ಲೂ ಪರಮಾತ್ಮನನ್ನ ಪ್ರಾರ್ಥನೆ ಮಾಡೋ ದೃಷ್ಟಿಯಿಂದ ಖಂಡಿತವಾಗ್ಲೂ ಹೇಳ್ಬೋದು. ದಟ್ಸ್ ಅ ವೆರಿ ಗುಡ್ ಒನ್. ನಮಸ್ಕಾರ ಪ್ರಮೋದ್ಜಿ. ನಮಸ್ಕಾರ. ದಾವಣಗೆರೆಯಿಂದ ಅಚ್ಯುತ್ ಮೂರ್ತಿ ಅಂತ. ತಮ್ಮ ಒಂದು ಪ್ರವಚನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬಂತು. ಅದಕ್ಕಾಗಿ ತಮಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಧನ್ಯವಾದಗಳು ಸರ್. ನಾನು ಇವತ್ತಿನ ಕ್ವಶನ್ ಅಂದ್ರೆ, ಈಗ ದುರ್ಯೋಧನನು ಒಂದ್ ಟೈಪ್ ಇದ್ರನ್ನಯ್ಯ, ಎಲ್ಲ ಗೊತ್ತಿದ್ದು ಎಲ್ಲ ಮಾಡಿದಾನೆ. ಅರ್ಜುನನು ಎಲ್ಲ ಗೊತ್ತಿದ್ದು ಎಲ್ಲ ಮಾಡಿದಾನೆ. ಬಹಳ ಎಲ್ಲ ಇಬ್ರು ವೀರರು ಶೂರರು ಎಲ್ರು. ಅಲ್ಲಿಗೆ ಅರ್ಜುನಂಗೂ ದುರ್ಯೋಧನಗೂ ವ್ಯತ್ಯಾಸ ಏನ್ ಬಂತು? ಕರೆಕ್ಟ್, ವೆರಿ ಗುಡ್ ಕ್ವೆಶ್ಚನ್. ತುಂಬಾ ಒಳ್ಳೆ ಪ್ರಶ್ನೆ. ನಾವೇ ನೋಡಿದ್ವಿ, ದುರ್ಯೋಧನನಲ್ಲೂ ಕೂಡ ಬೇರೆ ರೀತಿಯ ಮೋಹ ಬಂತು. ಅದು ರಾಗದಿಂದ ಅಲ್ಲದೆ ಭಯದಿಂದ ಶೋಕ ಮೋಹಗಳು ಬಂತು. ಅವನು ಅಸಾಧು ಕರ್ಮ ಮಾಡಕ್ ಶುರು ಮಾಡ್ದ. ಧೃತರಾಷ್ಟ್ರನೂ ಕೂಡ ಮಾಡೋದಕ್ಕೆ ಶುರು ಮಾಡ್ದ. ಅರ್ಜುನನು ಕೂಡ ಮಾಡ್ದ. ಏನ್ ವ್ಯತ್ಯಾಸ ಅನ್ನುವಂಥ ಬರುತ್ತೆ. ಬೇಸಿಕಲಿ ಇಲ್ಲೇ ವ್ಯತ್ಯಾಸ. ಇಲ್ಲಿ ಸೈಲೆಂಟ್ ಆದ್ಮೇಲೆ ನೆಕ್ಸ್ಟ್ ಅಧ್ಯಾಯದಲ್ಲಿ ನಾವು ಶುರು ನೋಡ್ತೀವಿ. ಏನು ಅಂತಂದಾಗ, ಅರ್ಜುನ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನನ್ನ ಗುರುವಾಗಿ ಸ್ವೀಕರಿಸಿದೀನಿ, ನನ್ನನ್ನ ಶಿಷ್ಯನಾಗಿ ಕೈ ಹಿಡಿದು ನಡೆಸೆನ್ನನು ಅಂತ ಹೇಳ್ತೀವಲ್ಲ. ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಆ ರೀತಿಯಲ್ಲಿ ಅವನು ಕೇಳಿದಾಗ ಹಿ ಸಾಟ್ ಫಾರ್ ಅಡ್ವೈಸ್. ಅವನು ಯಾವಾಗ ಬಿದ್ದನೋ, ದ ಇಂಟೆಲಿಜೆಂಟ್ ಲಿವಿಂಗ್, ಇದನ್ನೇ ನಿಜವಾಗ್ಲೂ ಹೇಳೋದು ಇಂಟೆಲಿಜೆಂಟ್ ಲಿವಿಂಗ್ ಅಂದಾಗ. ಏನು ಅಂದ್ರೆ ತನಗೆಲ್ಲ ಗೊತ್ತಿದೆ ಅಂತ ಅರೆಗೆನ್ಸ್ ಇರೋದಲ್ಲ. ದುರ್ಯೋಧನ ಏನ್ ಹೇಳ್ದ? ನನಗೆ ಏನ್ ಸರಿ ಅಂತ ಗೊತ್ತು, ಮಾಡಲ್ಲ. ಏನ್ ತಪ್ಪು ಗೊತ್ತು, ಬಿಡಲ್ಲ. ನಾನಿರೋದು ಹಿಂಗೆ. ಧೃತರಾಷ್ಟ್ರ ಏನ್ ಮಾಡ್ದ?
ನನಗೆ ಹಿಂಗಿದೆ, ಸುತ್ತಮುತ್ತವರು ಹೇಳ್ತಾರೆ ನಾನು ಏನ್ ಮಾಡ್ಲಿ, ನನ್ನ ಕೈಯಲ್ಲಿ ಏನೂ ಇಲ್ಲ. ಒಬ್ಬ ಏನೂ ಇಲ್ಲ ಅಂತಂದ, ಇನ್ನೊಬ್ಬ ನಾನ್ ಮಾಡೋದು ಸಿದ್ಧ ಇಲ್ಲ ಅಂತ. ಆದ್ರೆ ಮೂರನೇ ಅರ್ಜುನ ಏನಂದ, ಇದೇ ಪ್ರಶ್ನೆ ಕೇಳ್ತಾನೆ ಮುಂದೆ ಐದನೇದೋ ಆರನೇದೋ ಅಧ್ಯಾಯದಲ್ಲಿ. ಏನಂತ ಗೊತ್ತಿದ್ದು ಕೂಡ ಒಂದೊಂದ್ಸರಿ ತಪ್ಪು ಮಾಡ್ತೀವಲ್ಲ, ಯಾಕೆ ಮಾಡ್ತೀವಿ ಕೃಷ್ಣ, ಇದರಿಂದ ಹೊರಗೆ ಹೇಗೆ ಬರೋದು ಅಂತ. ಯಾರಿಗೆ ಈ ಒಂದು ಜಿಜ್ಞಾಸೆ, ಯಾರಿಗೆ ತನ್ನ ಜೀವನವನ್ನ ಮಾರ್ಪಡಿಸ್ಕೋಬೇಕು ಅಂತನೋ ಅವನಿಗೆ ಪರಿವರ್ತನೆ. ಅರ್ಜುನನಿಗಿದ್ದಂತಹ ಭಾವನೆ ಅದು. ಹಿ ವಾಂಟೆಡ್ ದ ಟ್ರಾನ್ಸ್ಫಾರ್ಮೇಶನ್. ಆ ಟ್ರಾನ್ಸ್ಫಾರ್ಮೇಶನ್ ಬೇಕಾಗಿದ್ದವ್ರಿಗೆ ಸಿಗತ್ತೆ. ಈಗ ಹೇಗೆಂದ್ರೆ, ಒಂದು ಕಪ್, ಒಂದು ಲೋಟ ನೇರವಾಗಿದ್ದಾಗ ಅದಕ್ಕೆ ಹಾಕಬಹುದು. ಉಲ್ಟಾ ಆಗಿರುವಂತ ಲೋಟಕ್ಕೆ ಹಾಕ್ಲಿಕ್ಕೆ ಸಾಧ್ಯನಾ? ನೀರು ಹಾಕಿದ್ರೆ ಉಪಯೋಗನ? ಅಥವಾ ತುಂಬಿದೆ ಏನ್ರಿಂದ, ಬೇಡದಲ್ಲಿರುವಂತ ವಸ್ತುವಿಂದ, ಅದಕ್ಕೆ ನೀವು ಏನ್ ಹಾಕಿದ್ರು ಉಪಯೋಗಕ್ಕಿಲ್ಲ. ಹಾಗಾಗಿ ಧೃತರಾಷ್ಟ್ರ ಮತ್ತು ದುರ್ಯೋಧನ ಇಬ್ಬರು ಉಲ್ಟಾ ಹಾಕಿರುವಂತ ಗ್ಲಾಸ್ ತರ, ಅಥವಾ ತುಂಬಿ ಏನೋ ಬೇಡದಲ್ಲಿರೋ ವಸ್ತು ತುಂಬಿರೋ ತರದ್ದು, ಅದಕ್ಕೆ ನೀವ್ ಏನ್ ಹಾಕಿದ್ರು ಇದು ಹಾಳಾಗತ್ತೆ. ಅದೇ ಈ ಅರ್ಜುನ, ಅವನದು ಲೋಟವೇ, ಅವನು ಖಾಲಿಯೇ, ಆದ್ರೆ ಅದನ್ನು ಓಪನ್ ಆಗಿ ಇಟ್ಕೊಂಡಿದ್ದಾರೆ. ಈಸ್ ರೆಡಿ ಟು ಲಿಸನ್. ಆ ರೆಡಿ ಟು ಲಿಸನ್, ದಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಎನಿವನ್ ಅಂಡ್ ಅರ್ಜುನ. ಆ ಒಂದು ದೃಷ್ಟಿಕೋನವನ್ನ ನಾವು ಬೆಳೆಸ್ಕೊಳ್ಳೋದು ಮುಖ್ಯ. ಅದ್ರ ಒಂದು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಸರ್, ಒಂದು ಪ್ರಶ್ನೆ ಇದೆ ಯೂಟ್ಯೂಬ್ ನಲ್ಲಿ. ಕೇಶವಮೂರ್ತಿ ಅನ್ನುವಂಥವ್ರು ಕೇಳಿದ್ದಾರೆ, ಅಷ್ಟು ವರ್ಷ ಕಷ್ಟದಲ್ಲಿದ್ದು ಯುದ್ಧಕ್ಕಾಗಿ ಕಾದಿದ್ದು ಈಗ ಆಲ್ ಆಫ್ ಅ ಸಡನ್ ವೈರಾಗ್ಯ ಬಂದಂಥದ್ದು ಸರಿಯೇ? ಇದು ಹೇಗಾಗುತ್ತದೆ ಅಂತ. ಸರಿಯೇ ಅಂತ ಅಂದ್ರೆ ಡೆಫಿನೆಟ್ಲಿ ಸರಿ ಅಲ್ಲ. ಅದನ್ನೇ ಕೃಷ್ಣ ಕೂಡ ಹೇಳೋದು. ಈ ಸಂದರ್ಭ ವೈರಾಗ್ಯವೇ ಅಲ್ಲ, ನಾವೇನೇ ನೋಡಿದ್ವಿ, ಇದು ಸ್ಯೂಡೋ ವೈರಾಗ್ಯ. ಅಂದ್ರೆ ವೈರಾಗ್ಯದಂತೆ ತೋರುವಂತಹ ರಾಗ ಶೋಕ ಮೋಹ, ಇದು ವೈರಾಗ್ಯ ಅಲ್ಲ, ವೈರಾಗ್ಯದಂತೆ ತೋರ್ತಾ ಇದೆ. ಸರಿಯೇ? ಸರಿಯಲ್ಲ, ಸರಿಯಲ್ಲ. ಅದನ್ನೇ ಕೃಷ್ಣ ಹೇಳೋದು. ಏನಿದೆ ಈ ತರ ಮಾತಾಡ್ತಿದ್ಯಾ ನೀನು ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಈ ಭಾವ ಬರೋದ್ ಸರಿ ಅಂದ್ರೆ, ಭಾವ ಬರಬಹುದು. ಹಲವಾರು ಸರಿ ಹಲವಾರು ಜನರಿಗೆ ಎಷ್ಟೋ ವರ್ಷ ಮಾಡಿರುವಂಥದ್ದು ಒಂದು ಕ್ಷಣದಲ್ಲಿ ಭಾವನೆ ಬದಲಾಗಬಹುದು. ಈ ಸಂದರ್ಭದಲ್ಲಿ ಇದು ತಪ್ಪಿರ್ಬೋದು. ಹಲವಾರು ಸರಿ ಏನ್ ಅನ್ಸ್ಬೋದು ಅಂದ್ರೆ, ಈ ಎಷ್ಟೊಂದು ವರ್ಷ ಮಾಡಿರುವಂಥದ್ದು ಅದಕ್ಕೆ ಅಂತ ಪ್ರಿಪೇರ್ ಆಗಿರ್ತೀವಿ. ಕೊನೆಯ ಮೂಮೆಂಟ್ ಅಲ್ಲಿ ಇಫ್ ವಿ ಕಮ್ ಟು ನೋ ದಟ್ ವಾಟ್ ವಿ ಹ್ಯಾವ್ ಡಿಸೈಡೆಡ್ ಇಸ್ ರಾಂಗ್, ಕ್ಯಾನ್ ಟೇಕ್ ಇಟ್ ಬ್ಯಾಕ್. ಇಷ್ಟು ವರ್ಷ ಮಾಡ್ಬಿಟ್ಟಿದೀವಿ ಅಂತ ಮುಂದಕ್ಕೆ ಮಾಡ್ಬೇಕು ಅಂತಿಲ್ಲ. ಈಗ ಉದಾಹರಣೆಗೆ ಯಾವುದೋ ಒಂದು ಅಕ್ರಮವಾದ ಆಸ್ತಿಯನ್ನ ನಂಗೆ ಗೊತ್ತಿಲ್ಲ ಅದು ಅಕ್ರಮವಾದ ಆಸ್ತಿ ಅಂತ, ನಾನು ಮನೆಯನ್ನ ಕಟ್ಸಕ್ ಶುರು ಮಾಡ್ಬಿಟ್ಟಿದ್ದೀನಿ. ಮನೆಯನ್ನ ಕಟ್ಸೋದಕ್ಕೆ ಶುರು ಮಾಡಿ ಲೋನ್ ತಗೊಂಡು ಎಲ್ಲವನ್ನ ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಆ ಇನ್ವೆಸ್ಟ್ ಮಾಡದ್ಮೇಲೆ ಇನ್ನೇನು ಗೃಹ ಪ್ರವೇಶ ಮಾಡಬೇಕು. ಆಗ ಗೊತ್ತಾಯ್ತು ನನಗೆ ಅದು ಅಕ್ರಮ ಅಂತ, ಅಂದ್ರೆ ಅದು ನನ್ನದಲ್ವೇ ಅಲ್ಲ ಅಂತ. ಈಗ ಇಲ್ಲಿವರೆಗೂ ನಾನು ಮಾಡ್ಬಿಟ್ಟಿದ್ದೀನಿ, ಎಲ್ಲ ಪ್ರಯತ್ನ ಮಾಡಿದ್ದೀನಿ, ನಾನು ದುಡ್ಡು ಹಾಕಿದ್ದೀನಿ ಅಂತ ನಾನು ಹಂಗಾರೆ ಅದನ್ನ ಮಾಡ್ಕೊಂಡು ಅದನ್ನ ನನ್ನ ಮನೆಯಿಂದ ಮಾಡ್ಕೊಂಡ್ರೆ ಅದು ಅಕ್ರಮವೇ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಗೊತ್ತಾದ್ರೆ ತಪ್ಪು ಅಂತ ನಿರ್ಗಮಿಸ್ಕೊಳ್ಳೋದು ಸರಿ. ಆದ್ರೆ ಇಲ್ಲಿ ಅವ್ನು ಮಾಡ್ತಿರುವಂಥದ್ದು, ಅವನಿಗೆ ಹೇಳ್ತಾ ಇರುವಂಥದ್ದು ವೈರಾಗ್ಯದಂತೆ ತೋರಿದ್ರು ಕೂಡ ಅದು ಭ್ರಮೆ ಅಥವಾ ಮೋಹ ಆಗಿರೋದ್ರ ತಪ್ಪು. ಅದನ್ನು ಕೃಷ್ಣ ಕೂಡ ರಿಜೆಕ್ಟ್ ಮಾಡ್ತಾರೆ. ಬಟ್ ಬೇಸಿಕಲಿ ದಟ್ ಎಮೋಷನ್ ಇಸ್ ಅಕ್ಸೆಪ್ಟೆಡ್. ಯಾರಿಗೆ ಯಾವ ಸಮಯದಲ್ಲಿ ಯಾವ ರೀತಿಯ ಎಮೋಷನ್ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಂದಿದೆ. ಬಟ್ ಅದನ್ನ ಎಂಟರ್ಟೈನ್ ಮಾಡಿ ಇಷ್ಟನ್ನೆಲ್ಲ ಬೆಳೆಸದ್ನಲ್ಲ, ಅದು ಬೇಕಿತ್ತ ಅನ್ನುವಂಥದ್ದು. ಬೇಕಾಗಿತ್ತ ಅನ್ನೋದಕ್ಕೋಸ್ಕರ ನಮಗೆ ಗೀತೆ ಬಂತು ಅನ್ನೋ ದೃಷ್ಟಿಯಿಂದ ನಿಮಿತ್ತದಿಂದ ತಗೊಂಡಾಗ ಓಕೆ ಅಂತ. ಸ್ನೇಹಾಜಿ, ಪ್ರದೀಪ್ ಜಿ, ಇನ್ಯಾವುದಾದ್ರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದ್ರೆ ತಗೋಣ, ಅದರ್ವೈಸ್ ವಿ ಕ್ಯಾನ್ ಕನ್ಕ್ಲೂಡ್. ವಾಟ್ಸಪ್ ನಲ್ಲಿ ಇಲ್ಲಿ ಝೂಮ್ ನಲ್ಲಿ ಒಬ್ಬ ಪ್ರಶ್ನೆ ಕೇಳ್ತಾ ಇದಾರೆ. ಹಾ, ಕುಲ, ಜಾತಿ ಮತ್ತು ವರ್ಣ, ಇದಕ್ಕೆ ವ್ಯತ್ಯಾಸ ಹೇಳ್ತೀರಾ? ಇದ್ರ ಬಗ್ಗೆ ನಾವು ಸ್ವಲ್ಪ ಬೆಳಕನ್ನ ಚೆಲ್ತೀರಾ ಅಂತ. ಅದೇ ಹೇಳಿದ್ದು, ಜಾತಿ ಧರ್ಮ ಮತ್ತು ವರ್ಣ ಧರ್ಮ ಅಂತ ಹೇಳಿದಾಗ, ಜಾತಿ ಅನ್ನುವಂಥದ್ದು ಇವತ್ತಿನ ಸಂದರ್ಭದಲ್ಲಿ ನೋಡಿದಾಗ ನಾವು ಬೇರೆ ಒಂದು ರೂಪವನ್ನೇ ತಾಳಿದೆ. ಅದು ಒಂದು ರೀತಿಯ ಬರ್ತ್ ಬೇಸ್ಡ್ ಒಂದು ಸೋಷಿಯಲ್ ಡಿಸ್ಕ್ರಿಮಿನೇಷನ್ಗೆ ಕಾರಣವಾಗಿದೆ. ಸೊ ಅದಲ್ಲ ಇಲ್ಲಿ ನಾವು ಮಾತಾಡುವಾಗ ಯಾವ ರೀತಿ ಅಂತಂದಾಗ, ಜಾತಿ ಅಂತಂದಾಗ ಯಾವುದೋ ಒಂದು ರೀತಿಯ ಕುಲ ಕಸುಬಿನಿಂದ, ಅಂದ್ರೆ ಆ ರೀತಿಯಲ್ಲಿ ಬಂದಂತಹ ಕಸಬನ್ನ ತಗೊಂಡು ಜಾತಿ ಅಂತಂದಾಗ ಬರೀ ಮನುಷ್ಯರಿಗಾಗ್ಬೇಕು ಅಂತ ನಾವು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ರಾಣಿ ಜಾತಿ, ಪಶು ಜಾತಿ, ಪಕ್ಷಿ ಜಾತಿ. ಇವತ್ತು ನಾವು ಹಲವಾರು ಸರಿ ಹೇಳ್ತೀವಲ್ಲ, ಈ ಜಾತಿ ಹಸುವನ್ನೇ ಕಾಣಿಸ್ತಾ ಇಲ್ಲ ಈಗ. ಆ ರೀತಿಯಲ್ಲಿ ಜಾತಿ ಅಂದ್ರೆ ಹುಟ್ಟಿದಂತಹ ರೀತಿ, ಅದು ಅಂದ್ರೆ ಹುಟ್ಟಿನ ಪರಿಸ್ಥಿತಿಯನ್ನ ಆಧರಿಸಿ ಹೇಳಂತದ್ದು. ಕುಂಬಾರನ ಮನೇಲಿ ಹುಟ್ಟಿದ್ನೋ, ನೇಕಾರನ ಮನೇಲಿ ಹುಟ್ಟಿದ್ನೋ, ಬ್ರಾಹ್ಮಣನ ಮನೇಲಿ ಹುಟ್ಟಿದ್ನೋ, ಪೊಲಿಟಿಷಿಯನ್ ಮನೇಲಿ ಹುಟ್ಟಿದ್ನೋ, ಇದೆಲ್ಲವೂ ಕೂಡ ಜಾತಿ. ಆದ್ರೆ ಅಲ್ಲಿ ಹೇಳ್ತಾ ಇರುವಂಥದ್ದು ಫಾರ್ ವಾಟ್ ರೀಸನ್, ಆ ಕರ್ಮದಿಂದ ಅವನು ಪಡಿಬಹುದಂತ, ಅವನಿಗೆ ಆಗ್ಲೇ ಇನ್ಬಾರ್ನ್ ಬಂದಿರುವಂತಹ ವಿಚಾರಗಳನ್ನ ತಿಳಿಬಹುದು. ಹಾಗಾಗಿ ಹಿ ಈಸ್ ಮೋರ್ ಇನ್ಕ್ಲೈನ್ಡ್, ಹಿಸ್ ಸ್ಕಿಲ್ಸ್ ಇಸ್ ಮೋರ್ ಇನ್ಕ್ಲೈನ್ ಟುವರ್ಡ್ಸ್ ದಟ್. ಹಾಗಾಗಿ ಅದನ್ನು ಪ್ರೋತ್ಸಾಹ ಮಾಡಿ ಅಂತ ಹೇಳಿರೋದು ಜಾತಿ. ಕುಲ ಅಂತಂದಾಗ ಸ್ವಲ್ಪ ದೊಡ್ಡದು, ಅಂದ್ರೆ ಅದರ ಸಮುದಾಯ, ಅದರಲ್ಲಿರುವಂತಹದ್ದೆಲ್ಲ ಸೇರಿಸಿದಾಗ ಆಗುವಂಥದ್ದು ಕುಲ. ವಂಶ ವೃಕ್ಷ ಅಂತ ಬೆಳೆಯುತ್ತಲ್ಲ ಆ ಥರದ್ದು. ವರ್ಣ ಅನ್ನುವಂಥದ್ದು ವ್ಯಾಪಕ.
ಅದನ್ನ ಮುಖ್ಯವಾಗಿ 4 ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಅಷ್ಟೇ ನಾವಿವತ್ತು ಉಪಯೋಗಿಸುವಂಥದ್ದಲ್ಲ. ಅದು ಗುಣ ಕರ್ಮ ವಿಭಾಗಶಃ. ಆ ಗುಣ ಮತ್ತು ಕರ್ಮದ ಆಧಾರಿತವಾಗಿ ಸಮಾಜವನ್ನ ಅಗೇನ್ ನಾಟ್ ಟು ಡಿವೈಡ್, ಟು ಕ್ಲಾಸಿಫೈ. ಭೇದ ಮಾಡೋದಕ್ಕಲ್ಲ, ಕ್ಲಾಸಿಫಿಕೇಶನ್ ಮಾಡಿ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಬೆಳಿಬೇಕು. ಹಾಗೆ ಅವನು ಮಾತ್ರ ಬೆಳೆಯೋದಷ್ಟೇ ಅಲ್ಲದೆ ಸಮಾಜದ ಉದ್ಧಾರ ಆಗಬೇಕು. ಅದಕ್ಕಾಗಿ ಮಾಡಿರುವಂತಹ ವ್ಯವಸ್ಥೆ ಅದಿವತ್ತು ಯಾವ ಅವಸ್ಥೆಗೆ ಬಂದಿದೆ ಅಂದ್ರೆ ಅದು ಬೇಡ ಅನ್ನೋ ತರ ಬಂದಿದೆ. ಇಲ್ಲಿ ನಾವು ತಿಳಿಬೇಕಾದ್ದು ವರ್ಣ ವ್ಯವಸ್ಥೆ ಕಿತ್ತಾಕ್ಬೇಕು ಅಂತ ಹಲವಾರು ಜನ ಮಾತಾಡ್ತಾರೆ. ಅದಲ್ಲ, ವರ್ಣ ವ್ಯವಸ್ಥೆಯ ಅರ್ಥವನ್ನ ಸರಿ ಮಾಡಿಸಿದಾಗ ವಾಪಸ್ ಬರುತ್ತೆ ಅದು. ಆಗ ಅದರ ನಿಜವಾದ ಒಂದು ಛಾಪು ಬಂದಾಗ ಸರಿಯಾಗುತ್ತೆ. ತಪ್ಪು ದೃಷ್ಟಿಯಲ್ಲಿ ನೋಡಿದ್ರೆ ಇಟ್ ಬಿಕಮ್ಸ್ ವೆರಿ ಮೀನಿಂಗ್ಲೆಸ್. ಅದನ್ನ ನಾವು ಸರಿ ಮಾಡುವಂಥದ್ದು ಮುಖ್ಯ ಆಗುತ್ತೆ. ಸೊ ಜಾತಿ ಆ ರೀತಿಯಲ್ಲಿ, ಕುಲ ಅಂದಾಗ ಸ್ವಲ್ಪ ಮ್ಯಾಗ್ನಿಫೈಡ್, ವರ್ಣ ಇಸ್ ಇಡೀ ಎಲ್ಲ ಕಡೆಗೂ ಹರಡಿರುವಂಥದ್ದು. ಹಲೋ, ನಮಸ್ಕಾರ. ನಾನು ನಮಸ್ಕಾರ. ವೃಂದ ಅಂತ ಉಳ್ಳಾಲದಿಂದ ಮಾತಾಡ್ತಾ ಇರೋದು. ಹೇಳಿ. ಆ ಇಡೀ ಭಗವದ್ಗೀತೆಯಲ್ಲಿ ಇದು ಹೇಳ್ತಾರೆ, ಇದು ಧರ್ಮ ಮತ್ತೆ ಅಧರ್ಮದ ಯುದ್ಧ ಅಂತೇಳಿ. ಆದ್ರೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಫಸ್ಟ್ ಸ್ವಲ್ಪ ದಿನ ಅವರಿಗೆ ಧರ್ಮದಲ್ಲಿ ಯುದ್ಧ ಮಾಡುವಾಗ ಅವರಿಗೆ ಯಾರನ್ನೂ ಸೋಲಿಸ್ಲಿಕ್ಕಾಗ್ಲಿಲ್ಲ, ಯಾರು ಇದ್ ಮಾಡ್ಲಿಕ್ಕಾಗ್ಲಿಲ್ಲ. ಇವನ್ ಕೊನೆಯಲ್ಲಿ ದುರ್ಯೋಧನನಿಗೂ ಸಹ ಮಲ್ಲ ಯುದ್ಧದಲ್ಲಿ ಮಾಡಬಾರ್ದಂತ ಸ್ಟೆಪ್ ಅನ್ನು ತೆಗೆದಾಗ ಮಾತ್ರ ಅವರಿಗೆ ದುರ್ಯೋಧನನ್ನ ಬೀಳಿಸ್ಲಿಕ್ಕಾಯ್ತು. ಅದ್ ಹೇಗೆ ಧರ್ಮ ಯುದ್ಧ ಅಂತ ಹೇಳಿ ವ್ಯಾಸರ ಎಲ್ಲಾದ್ರೂ ಸಮರ್ಥನೆ ಮಾಡ್ತಾರೆ ಅಂತ ಇಲ್ಲಿ ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದು ಭಗವದ್ಗೀತೆಯ ಮೊದಲನೇ ಅಧ್ಯಾಯಕ್ಕೆ ಸಂಬಂಧಪಡದಂತಹ ವಿಷಯ. ಇದು ಮಹಾಭಾರತದಲ್ಲಿ ಬರುವಂತಹ ವಿಷಯ. ಈ ಮಹಾಭಾರತದಲ್ಲಿ ನಡೆದಂತಹ ಯುದ್ಧ ಧರ್ಮಯುದ್ಧವೋ ಅಲ್ಲವೋ, ಎಷ್ಟು ದಿನ ಧರ್ಮಯುದ್ಧವಾಗಿತ್ತು, ಯಾವಾಗ ಅಧರ್ಮದ ಒಂದು ರೀತಿಯನ್ನ ತಾಳ್ತು, ಇದೆಲ್ಲವೂ ಕೂಡ ವಿಚಾರ ಮಾಡುವಂಥದ್ದು ಎಷ್ಟು ರೀತಿಯಲ್ಲಿ ಇತ್ತು ಅಂತ. ನೀವು ನೋಡಿದ್ರೆ ಮೊದಲ 10 ದಿನದಲ್ಲಿ ಒಂದೇ ಒಂದು ಅಧರ್ಮವನ್ನ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮರಿರೋವರೆಗೂ ಕೂಡ ಒಂದೇ ಒಂದು ಅಧರ್ಮ ಆಗ್ಲೇ ಇಲ್ಲ. ಹುಡುಕಿದ್ರು ಸಿಗಲ್ಲ ನಿಮ್ಗೆ. 11 ದಿನ ಇಲ್ಲ, 12ನೇ ದಿನ ಇಲ್ಲ. ಯಾವಾಗ ಶುರುವಾಯಿತು ಅಂದ್ರೆ 13ನೆಯ ದಿನ ಅಭಿಮನ್ಯುವನ್ನ ಮೋಸದಿಂದ ಅಧರ್ಮದಿಂದ ಕೊಂದಾಗ ಆಗಲಿಂದ ಈ ಒಂದು ಶಿಫ್ಟ್ ಆದಂಥದ್ದು ಈ ರೀತಿ ಆಯ್ತು ಅಂತ ನಾವು ಹಲವಾರು ಸಲ ಗೊತ್ತೀವಿ. ಯಾರನ್ನೂ ಕೂಡ ಧರ್ಮಯುತವಾಗಿ ಸೋಲಿಸ್ಲಿಲ್ಲ ಅಂತ. ಯಾವುದೂ ಅಲ್ಲ. ನಾವು ತಿಳ್ಕೊಬೇಕಾದ್ರು ಕರ್ಣನನ್ನ ಮೋಸದಿಂದ ಸೋಲಿಸ್ದ ಅಲ್ಲ, ದ್ರೋಣರನ್ನ ಮೋಸದಿಂದ ಕೊಂದ್ರು ಅಲ್ಲ, ಭೀಷ್ಮರಿಂದ ಮೋಸದಿಂದ ಕೊಂದ್ರು ಅಲ್ಲ, ದುರ್ಯೋಧನನ್ನ ಮೋಸದಿಂದ ಕೊಂದ್ರು ಅಲ್ಲ, ಯಾವುದೂ ಅಲ್ಲ. ಇದನ್ನ ಚರ್ಚೆ ಮಾಡುವಂಥದ್ದು ವಿಚಾರಣೀಯವಾಗಿರುವಂಥದ್ದು. ಹಾಗಾಗಿ ನಿಮಗೆ ನಾನೊಂದು ಪುಸ್ತಕ ರೆಫರ್ ಹೇಳ್ತೀನಿ. ಆ 18 ದಿನಗಳು ಅಂತ ಪ್ರೊಫೆಸರ್ KS ನಾರಾಯಣಾಚಾರ್ಯರು ಅಂತ 18 ದಿನಗಳ ಯುದ್ಧದ ಮೇಲೆನೆ ಒಂದು ಬೃಹತ್ ಗ್ರಂಥವನ್ನ ಬರೆದಿದ್ದಾರೆ, ಬೇಸ್ಡ್ ಆನ್ ಮಹಾಭಾರತ, ಮೂಲ ಮಹಾಭಾರತ. ಅದರ ಇಂಟರ್ಪ್ರಿಟೇಷನ್ ತಗೊಂಡು ಹೇಗೆ ಅದು ಕೂಡ ಸಂವಾದಾತ್ಮಕವಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಅದ್ಭುತವಾಗಿದೆ. ಅದನ್ನು ಓದಿ ಆಮೇಲೆ ನೀವು ಹೇಳಿ ಏನು ಮಾಡಿದ್ದು ಸರಿಯಾ, ಹೇಗಿತ್ತು ಅಂತ ಪ್ರಶ್ನೆಗಳನ್ನ ಖಂಡಿತವಾಗಿ ತಗೊಳ್ಳೋಣ.